ಕರೆದ್ರು, ಪ್ರಪಂಚ ತಿರಸ್ಕರಿಸಿದ್ರು, ಗುರುವಿನ ಶಿಕ್ಷಣ ಮತ್ತೆ ಆಸೆ ಬೆಳೆಸ್ತು. ಬ್ಯಾಟ್ನಿಂದ ಅವನು ಎಲ್ಲರಿಗೂ ಉತ್ತರ ಕೊಟ್ಟಿದ್ದ, ಮತ್ತೆ ಅವನ ಕನಸನ್ನ ನನಸು ಮಾಡಿಕೊಂಡಿದ್ದ. ಹಳ್ಳಿಯ ಮೈದಾನದಲ್ಲಿ ಅರ್ಜುನ್ ತನ್ನ ಸ್ನೇಹಿತರೊಡನೆ ಕ್ರಿಕೆಟ್ ಆಡ್ತಾ ಇದ್ದ. ಕ್ರಿಕೆಟ್ ಅವನಿಗೆ ಕೇವಲ ಆಟವಾಗಿರಲಿಲ್ಲ, ಅದು ಅವನ ಕನಸಾಗಿತ್ತು. ಪ್ರತಿಯೊಂದು ಶಾಟ್ನಲ್ಲೂ ಅವನಿಗೆ ತನ್ನ ಭವಿಷ್ಯದ ಕನಸು ಕಾಣ್ತಿತ್ತು. ಅರ್ಜುನ್, ಯಾವ ಕ್ರಿಕೆಟ್ ಆಡಿ ನಿನ್ ಸಮಯ ಹಾಳು ಮಾಡ್ಕೋತೀಯ? ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಕ್ರಿಕೆಟ್ ಆಡೋದು ನಿನ್ನಂತವ್ರಿಗೆ ಸೂಕ್ತ ಅಲ್ಲ ಅಂತ. ಮುಖ್ಯಸ್ಥರೇ, ನೀವು ನನ್ನ ಹತ್ರ ಈ ತರ ಯಾಕೆ ಮಾತಾಡ್ತೀರಾ? ಯಾಕಂದ್ರೆ ನಿನ್ನ ತಲೆ ಮೇಲೆ ನಿನ್ನ ಅಕ್ಕನ ಭಾರ ಇದೆ ಕಣಪ್ಪ. ನೀನು ಕೆಲ್ಸ ಅಂತ ನೋಡ್ಕೋಬೇಕು. ಇವಾಗ ಕ್ರಿಕೆಟ್ ಮೇಲೆ ನಿನ್ ಗಮನ ಹರಿಸಬೇಡ, ಯಾಕಂದ್ರೆ ನಿನ್ನ ಭವಿಷ್ಯ ಕ್ರಿಕೆಟ್ ಅಲ್ಲಿ ಇಲ್ಲ. ಯಾಕಂದ್ರೆ ನೀನ್ ಯಾವತ್ತೂ ಕೂಡ ಒಳ್ಳೆ ಪ್ಲೇಯರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಮೈದಾನದಲ್ಲಿದ್ದ ಹುಡುಗರು ಸುಮ್ಮನೆ ಮುಖ್ಯಸ್ಥರ ಮಾತು ಕೇಳಿಸ್ಕೊತಿದ್ರು. ಅರ್ಜುನ್ ಕಣ್ಣಲ್ಲಿದ್ದ ಹೊಳಪು ಕಡಿಮೆ ಆಗ್ತಾ ಇತ್ತು. ಅಂತ ಪ್ಲೇಯರ್ ಯಾರಾದ್ರೂ ಇದಾರೆ ಅಂದ್ರೆ ಅದು ನನ್ನ ಮಗ ಗಣೇಶ್ ಮಾತ್ರ. ಅವನು ಬ್ಯಾಟ್ ಇಟ್ಕೊಂಡಾಗ ಜನ ಏನ್ ಹೇಳ್ತಾರೆ ಗೊತ್ತಾ? ಇವನು ಭಾರತದ 2ನೇ ಸಚಿನ್ ತೆಂಡೂಲ್ಕರ್ ಆಗ್ತಾನೆ ಅಂತ. ಆದ್ರೆ ನೀನ್ ಬ್ಯಾಟ್ ಇಟ್ಟಾಗ ಜನ ಏನಂತಾರೆ ಗೊತ್ತಾ? ನೀನು ಬ್ಯಾಟ್ ಅಲ್ಲ ಕೋಲ್ನ ಹಿಡ್ಕೊಂಡಿರೋವಾಗ ಅನ್ಸುತ್ತೆ. ನಿನಗಿದು ಅರ್ಥ ಆಗ್ಬೇಕು, ಕ್ರಿಕೆಟ್ಗೂ ಗಿಲ್ಲಿ ದಾಂಡ್ಗೂ ವ್ಯತ್ಯಾಸ ಇದೆ ಅಂತ. ಹೀಗ್ ಹೇಳ್ತಾ ಮುಖ್ಯಸ್ಥರು ಅರ್ಜುನ್ನ ತಮಾಷೆ ಮಾಡ್ತಾ ಅಲ್ಲಿಂದ ಹೊರಟು ಹೋದ್ರು. ಅರ್ಜುನ್ ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ದ. ನಂತರ ನಿಧಾನವಾಗಿ ಮನೆ ಕಡೆಗೆ ಹೊರಟ. ಮನೆ ತಲುಪಿದ ಮುಖ್ಯಸ್ಥರು ಕೂತ್ಕೊಂಡಿದ್ರು, ಮತ್ತೆ ತನ್ನಲ್ಲೇ ನಗತಾ ಇದ್ರು. ಏನ್ ವಿಷಯ ಅಪ್ಪಾಜಿ? ಯಾಕೆ ಒಬ್ಬೊಬ್ರೆ ನಗ್ತಾ ಇದ್ದೀರಾ? ನಗ್ದೆ ಇನ್ನೇನ್ ಮಾಡ್ಲಪ್ಪ? ಯಾವಾಗಲ ಅರ್ಜುನ್ ಕ್ರಿಕೆಟ್ ಆಡೋದನ್ನ ನೋಡ್ತೀನೋ ನನಗೆ ನಗು ತಡೆಯೋದಕ್ಕೆ ಆಗಲ್ಲ. ಅವನು ಎಷ್ಟೇ ಪ್ರಯತ್ನ ಪಟ್ರು ಕೂಡ ಅವನು ನಿನಗಿಂತ ಚೆನ್ನಾಗಿ ಆಡಕ್ ಸಾಧ್ಯನೇ ಇಲ್ವಲ್ಲ. ಅವನ್ ಕೈಯಲ್ಲಿ ಬ್ಯಾಟು ಬಾಲು ನೋಡಿದ್ರೆ ಗಿಲ್ಲಿ ದಾಂಡು ಇಟ್ಕೊಂಡಂಗ ಅನ್ಸುತ್ತೆ ನನಗೆ. ಗಣೇಶ್ ಮೊದಲು ಸ್ವಲ್ಪ ನಕ್ಕ, ಮತ್ತೆ ಮರುಕ್ಷಣನೇ ಗಂಭೀರವಾದ. ಅಪ್ಪಾಜಿ, ನಿಮ್ ಮಾತೇನೋ ಸರಿಯಾಗೇ ಇದೆ, ಆದ್ರೆ ಒಂದ್ ಸತ್ಯ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಅದ್ ನಾವು ಸುಮ್ನೆ ಬಿಡಂಗಿಲ್ಲ. ಏನ್ ಸತ್ಯ? ನಿಜ ಹೇಳ್ಬೇಕು ಅಂದ್ರೆ ಅರ್ಜುನ್ ತುಂಬಾ ಚೆನ್ನಾಗಿ ಕ್ರಿಕೆಟ್ ಆಡ್ತಾನೆ. ಅವನ್ಗೆ ಕ್ರಿಕೆಟ್ ರೂಲ್ಸ್ ಸರಿಯಾಗಿ ಗೊತ್ತಿಲ್ಲ ಅಷ್ಟೇ. ಒಂದ್ ವೇಳೆ ಅವ್ನ್ಗೆ ಯಾರಾದ್ರೂ ಒಬ್ಬ ಒಳ್ಳೆ ಗುರು ಸಿಕ್ಕಿದ್ರೆ ಅವತ್ತು ಅವನು ದೊಡ್ಡ ಪ್ಲೇಯರ್ ಆಗೇ ಆಗ್ತಾನೆ. ಇದನ್ನು ಕೇಳಿದ ತಕ್ಷಣ ಮುಖ್ಯಸ್ಥರ ಮುಖ ಕೋಪದಿಂದ ಕೆಂಪಾಯ್ತು. ಗಣೇಶ್, ನಾನೀಗಾಗ್ಲೇ ತುಂಬಾ ಸಮಯ ಮತ್ತೆ ದುಡ್ಡು ನಿನ್ ಮೇಲೆ ಹಾಕಾಗಿದೆ. ನನಗಿಷ್ಟ ಅಲ್ಲ ಕ್ರಿಕೆಟ್ ಅಲ್ಲಿ ನಿನಗಿಂತ ಬೇರೆಯವ್ರ ಹೆಸರು ಮುಂದೆ ಬರೋದು, ಗೊತ್ತಾಯ್ತಾ? ನನ್ನ ಆಸೆ ಏನಂದ್ರೆ ಕ್ರಿಕೆಟ್ ಅಲ್ಲಿ ನೀನ್ ಮಾತ್ರ ಹೆಸರು ಮಾಡ್ಬೇಕು. ನೀವ್ ಚಿಂತೆ ಮಾಡ್ಬೇಡಿ ಅಪ್ಪ, ಹಾಗೆ ಆಗುತ್ತೆ. ಇನ್ನೊಂದು ಕಡೆ ಅರ್ಜುನ್ ನಿರಾಶೆಯಿಂದ ಮನೆಗೆ ಬಂದ. ಅವನ ಮುಖದ ಮೇಲೆ ನಿರಾಸೆ ಎದ್ದು ಕಾಣುತ್ತಿತ್ತು. ಏನಾಯ್ತು ಅಣ್ಣ? ನೀವಿವತ್ತು ಯಾಕೆ ಹೀಗೆ ಬೇಜಾರಾದ ಹಾಗೆ ಕಾಣ್ತಿದ್ದೀರಾ? ಯಾವಾಗೆಲ್ಲ ಕ್ರಿಕೆಟ್ ಆಡ್ತೀನೋ ಊರಲ್ಲಿರೋ ಪ್ರತಿಯೊಬ್ರು ನನ್ನ ಹೊಗಳ್ತಾರೆ, ಆದ್ರೆ ಮುಖ್ಯಸ್ಥರನ್ನ ಬಿಟ್ಟು ಅವ್ರು ಯಾವಾಗ್ಲೂ ನನಗೆ ಪ್ರೋತ್ಸಾಹ ಮಾಡೋದೇ ಇಲ್ಲ, ಗೊತ್ತಾ ನಿನಗೆ? ಮತ್ ನನ್ ಮೇಲೆ ತಮಾಷೆ ಮಾಡ್ತಾ ಇರ್ತಾರೆ. ಅವ್ರ ಮಾತಿನ ನನ್ ಮನ್ಸಿಗೆ ತುಂಬಾನೇ ನೋವಾಗುತ್ತೆ. ಅರ್ಚನಾ, ಕೆಲವೊಂದ್ಸಲ ಅನ್ಸುತ್ತೆ ನಾನ್ ಯಾವತ್ತೂ ಕ್ರಿಕೆಟ್ ಆಡ್ಲೇಬಾರ್ದು ಅಂತ. ಅರ್ಚನಾ ಇದನ್ನು ಕೇಳಿ ಬೆರಗಾದ್ಲು. ಅಣ್ಣ, ಇನ್ನೊಂದ್ಸಲಿ ಯಾವತ್ತೂ ಕ್ರಿಕೆಟ್ ಆಡೋದು ಬಿಟ್ಬಿಡ್ತೀನಿ ಅಂತ ಹೇಳ್ಬೇಡ. ನಿನಗಿನ್ನೂ ಅರ್ಥ ಆಗಿಲ್ವಾ? ಮುಖ್ಯಸ್ಥರ ಮಗ ಗಣೇಶ್ ಕೂಡ ಕ್ರಿಕೆಟ್ ಆಡ್ತಾನೆ. ಅದಕ್ಕೆ ಹಳ್ಳಿಲೆಲ್ಲ ಅವನ ಹೆಸರೇ ಇರ್ಲಿ ಅಂತ ಅವ್ರು ಬಯಸ್ತಾರೆ. ಅದಕ್ಕೆ ಅವರು ನೀವು ಮುಂದುವರಿಯೋದನ್ನ ನೋಡಕ್ಕಾಗಲ್ಲ. ಅದರಿಂದಾನೇ ಅವ್ರು ಯಾವಾಗ್ಲೂ ನಿಮ್ಮನ್ನ ಕೀಳಾಗಿ ಕಾಣ್ತಾರೆ. ನೀನೇನಾದ್ರೂ ಕ್ರಿಕೆಟ್ ಆಡೋದು ಬಿಟ್ಬಿಟ್ರೆ ಅವರು ತಮ್ಮ ಕುತಂತ್ರದಲ್ಲಿ ಸಫಲರಾಗ್ತಾರೆ. ಅರ್ಚನಾ ಧ್ವನಿಯಲ್ಲಿ ವಿಶ್ವಾಸ ಇತ್ತು. ನಂಗೆ ನಂಬಿಕೆ ಇದೆ ಅಣ್ಣ, ನೀನು ಒಂದಲ್ಲ ಒಂದಿನ ದೊಡ್ಡ ಕ್ರಿಕೆಟರ್ ಆಗ್ತೀಯ. ತನ್ನ ತಂಗಿಯ ಮಾತು ಕೇಳಿ ಅರ್ಜುನ್ ಮನಸ್ಸಿನಲ್ಲಿ ಮತ್ತೆ ವಿಶ್ವಾಸ ಮೂಡಿತು. ಅರ್ಚನಾ, ನಿನ್ನ ಈ ಮಾತುಗಳೇ ನನಗೆ ಯಾವತ್ತೂ ಸ್ಫೂರ್ತಿಯಾಗಿರುತ್ತೆ. ನೀನು ಸರಿಯಾಗಿ ಹೇಳಿದೆ. ನಾನು ಪೂರ್ತಿ ಪ್ರಯತ್ನ ಪಡ್ತೀನಿ. ನಾನು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀನಿ. ಸಮಯ ನಿಧಾನವಾಗಿ ಕಳೆಯುತ್ತಾ ಇತ್ತು. ಅರ್ಜುನ್ ತನ್ನ ಆಟದ ಅಭ್ಯಾಸ ಮುಂದುವರಿಸ್ತಾನೆ ಇದ್ದ. ಅವನ ಕನಸಿನ ವೇಗ ಯಾವತ್ತೂ ಕಡಿಮೆ ಆಗ್ಲೇ ಇಲ್ಲ. ಆಗ ಒಂದಿನ ಹಳ್ಳಿಯಲ್ಲೆಲ್ಲ ಒಂದು ಸುದ್ದಿ ಹಬ್ಬಿತ್ತು. ಹಳ್ಳಿಯ ಪಂಚಾಯಿತಿಯಲ್ಲಿ ಮುಖ್ಯಸ್ಥ ಎಲ್ಲರನ್ನೂ ಸೇರಿಸಿದ್ರು. ಯಾಕೆಂದ್ರೆ ಅವರೊಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡಬೇಕಿತ್ತು. ಊರಲ್ಲಿರುವಂತ ಎಲ್ಲ ಜನರೇ ಮತ್ತೆ ಕ್ರಿಕೆಟ್ ಆಡುವಂತ ಎಲ್ಲ ಪ್ಲೇಯರ್ಸ್ಗೂ ನಾನೇನ್ ಹೇಳ್ತೀನಿ ಅಂದ್ರೆ, ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಈ ಸಲ ಮೊದಲನೇ ಬಾರಿಗೆ ನಮ್ಮ ಊರಿನಲ್ಲಿ IPL ಟೂರ್ನಮೆಂಟ್ ನ ಆಯೋಜನೆ ಮಾಡ್ತಾ ಇದೀವಿ. ಈ ಟೂರ್ನಮೆಂಟ್ ನಲ್ಲಿ ನಮ್ಮ ಊರಿನ ಎಲ್ಲಾ ಟೀಮ್ಗಳು ಭಾಗವಹಿಸಬೇಕಾಗುತ್ತೆ. ಎಲ್ಲಾ ಟೀಮ್ಗಳು ತಮ್ಮ ತಮ್ಮ ಇಲಾಖೆಯನ್ನ ರೆಪ್ರೆಸೆಂಟ್ ಮಾಡ್ತವೆ. ಈ ಸ್ಪರ್ಧೆ ಕೇವಲ ಆಟವಾಗಿರಲ್ಲ, ಬದಲಿಗೆ ನಮ್ಮ ಊರಲ್ಲಿರುವಂತಹ ಪ್ರತಿಭೆಗಳನ್ನ ಗುರುತಿಸುವಂತ ಒಂದು ಸುವರ್ಣಾವಕಾಶವಾಗಿರುತ್ತೆ. ಈ ಲೀಗ್ ಅಲ್ಲಿ 4 ಟೀಮ್ ಭಾಗವಹಿಸುತ್ತೆ. ಮೊದಲನೇ ಟೀಮ್ ಶಿವಾಜಿ 11, ಎರಡನೇದು ವೀರ ಜವಾನ್ ಸ್ಟ್ರೈಕರ್ಸ್, ಮೂರನೇದು ರೈತರ ಹುಲಿಗಳು,
ಮತ್ತೆ 4ನೇದು ಯುವ ಸ್ಟಾರ್ ಕ್ಲಬ್. ಪ್ರತಿ ಟೀಮ್ನಲ್ಲೂ ಪ್ರತಿಭಾವಂತ ಕ್ರೀಡಾಪಟುಗಳನ್ನ ಆರಿಸಿ ನಾವೇ ಹಾಕ್ತೀವಿ. ಪ್ರತಿ ಮ್ಯಾಚು ಕೂಡ ನಿಯಮಾನುಸಾರ ಆಡಲ್ಪಡುತ್ತವೆ. ಮತ್ತೆ ಯಾವ ಟೀಮ್ ಗೆಲ್ಲುತ್ತೋ ಅವ್ರಿಗೆ ಸನ್ಮಾನ, ಟ್ರೋಫಿ ಮತ್ತೆ ದುಡ್ಡನ್ನ ಕೊಡ್ತೀವಿ. ಮುಖ್ಯಸ್ಥರ ಮಾತು ಮುಗಿಯುತ್ತಿದ್ದಂತೆ ಪಂಚಾಯಿತಿಯಲ್ಲೆಲ್ಲ ಚಪ್ಪಾಳೆ ಸದ್ದು ಪ್ರತಿಧ್ವನಿಸ್ತು. ಮುಖ್ಯಸ್ಥರೇ, ನೀವಂತೂ ಅದ್ಭುತನೇ ಮಾಡ್ಬಿಟ್ರಿ. ಆದ್ರೆ ಈ ಸಲ ಕೂಡ ಗೆಲ್ಲೋದು ಮುಖ್ಯಸ್ಥರ ಮಗ ಗಣೇಶೇ. ಅದನ್ನು ಕೇಳಿ ಕೆಲವರು ನಗಕ್ಕೆ ಶುರು ಮಾಡಿದರು. ಗುಂಪಿನಲ್ಲಿದ್ದ ಅರ್ಜುನ್ ಇದನ್ನೆಲ್ಲ ಕೇಳ್ತಾ ಇದ್ದ. ಅವನ ಮನಸ್ಸಿನಲ್ಲಿ ಉತ್ಸಾಹನೂ ಇತ್ತು, ಒಂದು ಭಯನೂ ಇತ್ತು. ನಾಳೆಯಿಂದ ಕಿಲಾಡಿಗಳನ್ನ ಹುಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಯಾರೆಲ್ಲ ತಮ್ಮ ಪ್ರತಿಭೆಯನ್ನ ತೋರಿಸ್ಬೇಕು ಅನ್ಕೊಂಡಿದಿರೋ ಅವರು ಮೈದಾನಕ್ಕೆ ಬಂದು ತೋರಿಸ್ಬೋದು. ಪ್ರತಿ ಟೀಮನ್ನು ನಿಷ್ಪಕ್ಷವಾಗಿ ಆರಿಸ್ತೀವಿ. ಯಾರು ತುಂಬಾ ಚೆನ್ನಾಗಿ ಆಡ್ತಿರೋ ಅವ್ರನ್ನ ಟೀಮ್ ಒಳಗಡೆ ಹಾಕೋತೀವಿ. ಅರ್ಜುನ್ ಹೃದಯದ ಬಡಿತ ಜೋರಾಯ್ತು. ಅವನಿಗೆ ಈ ಅವಕಾಶ ತನಗೋಸ್ಕರನೇ ಸಿಕ್ಕಿದೆ ಅನ್ನಿಸ್ತು. ಸ್ವಲ್ಪ ಹೊತ್ತಾದ್ಮೇಲೆ ಅರ್ಜುನ್ ಮನೆ ತಲುಪಿದ. ಅವನ ಮುಖದ ಮೇಲೆ ಆಸೆ ಮತ್ತು ಭಯ ಎರಡೂ ಕಾಣಿಸ್ತಿತ್ತು. ಅರ್ಚನಾ, ಇವತ್ತು ಮುಖ್ಯಸ್ಥರು ಊರಲ್ಲಿ IPL ತರ ಟೂರ್ನಮೆಂಟ್ ನ ಅನೌನ್ಸ್ ಮಾಡಿದ್ರು. ನಾನು ಅವ್ರ ಟೀಮಲ್ಲಿ ಸೆಲೆಕ್ಟ್ ಆಗ್ಲೇಬೇಕು. ಆದ್ರೆ ನನಗ್ ಗೊತ್ತಿದೆ ಮುಖ್ಯಸ್ಥರು ಅವ್ರ ಟೀಮಲ್ಲಿ ನನಗೆ ಜಾಗ ಕೊಡಲ್ಲ ಅಂತ. ಆದ್ರೆ ಪ್ರಯತ್ನ ಮಾಡೋದ್ರಲ್ಲಿ ಏನ್ ತಪ್ಪಿದೆ ಅಣ್ಣ? ಅಂದ್ರೆ ಹಾಗಂದ್ರೆ ನೀನ್ ಈಗ್ಲೇ ಮುಖ್ಯಸ್ಥರ ಹತ್ರ ಹೋಗ್ಬೇಕು. ನೀನ್ ಅವ್ರ ಹತ್ರ ಹೋಗಿ ಅವರ ಟೀಮಲ್ಲಿ ನಿನ್ನ ಸೇರಿಸ್ಕೊಳ್ಳಕ್ಕೆ ಹೇಳು. ನೀನ್ ಪ್ರಯತ್ನನೇ ಪಡದೆ ಇದ್ರೆ ನಿನಗೆ ಅವಕಾಶ ಹೇಗ್ ಸಿಗುತ್ತೆ? ಅರ್ಜುನ್ ಸ್ವಲ್ಪ ಹೊತ್ತು ಸುಮ್ಮನಾದ. ಅವನು ಅರ್ಚನಾಳ ಮಾತಿನ ಬಗ್ಗೆ ಯೋಚನೆ ಮಾಡ್ತಿದ್ದ. ಅಂದು ರಾತ್ರಿ ಅರ್ಜುನ್ ತುಂಬಾ ಹೊತ್ತು ಎಚ್ಚರವಾಗೇ ಇದ್ದ. ಅವನ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಓಡ್ತಾ ಇತ್ತು. ಅವನು ತನ್ನ ಕನಸುಗಳಿಗೋಸ್ಕರ ಮುಖ್ಯಸ್ಥರ ಮುಂದೆ ನಿಲ್ಲಕ್ಕಾಗತ್ತಾ? ಮಾರನೇ ದಿನಾನೇ ಅರ್ಜುನ್ ಧೈರ್ಯದಿಂದ ಮುಖ್ಯಸ್ಥರ ಮನೆ ತಲುಪಿದ. ಅಯ್ಯೋ ಅರ್ಜುನ್, ನೀನ್ ನಮ್ಮ ಮನೆ ಹತ್ರ ಏನ್ ಮಾಡ್ತಾ ಇದೀಯಾ? ಮುಖ್ಯಸ್ಥರೇ, ನೆನ್ನೆ ನೀವು IPL ಬಗ್ಗೆ ಹೇಳಿದ್ರಲ್ಲ, ನನಗೆ ಅವತ್ತು ಎಲ್ಲರ ಮುಂದೆ ನಿಮ್ಮ ಹತ್ರ ಹೇಳಕ್ಕೆ ಧೈರ್ಯ ಬರ್ಲಿಲ್ಲ. ನಾನು ನಿಮ್ ಟೀಮಲ್ಲಿ ಆಡಕ್ಕೆ ಇಷ್ಟಪಡ್ತೀನಿ. ಈ ಮಾತನ್ನು ಕೇಳಿ ಮುಖ್ಯಸ್ಥರು ನಗಕ್ಕೆ ಶುರು ಮಾಡಿದ್ರು. ನಿನಗೆ ಗೊತ್ತಿದೆ ತಾನೇ ನಿನ್ನ ಸೇರ್ಸ್ಕೊಳ್ಳಲ್ಲ ಅಂತ. ಅಷ್ಟಿದ್ರು ಕೂಡ ನೀನ್ ನನ್ನ ಮನೆ ತನಕ ಬಂದ್ಬಿಟ್ಯಾ. ನೀನ್ ಧೈರ್ಯನಂತೂ ಮೆಚ್ಚಲೇಬೇಕು. ಅದೇನಂದ್ರೆ ಈ ನಿರ್ಧಾರ ನಾನು ತಗೋಬೇಕು ಅಂದ್ರೂ ತಗೊಳಲ್ಲ. ಎಲ್ಲ ಜವಾಬ್ದಾರಿ ಗಣೇಶ್ ಮೇಲೆ ಇದೆಪ್ಪ. ಅವನ ತರ ಮಾತಾಡು. ಹೀಗೆ ಹೇಳಿ ಮುಖ್ಯಸ್ಥರು ಅಲ್ಲಿಂದ ಹೊರಟು ಹೋದ್ರು. ಗಣೇಶ್, ನಾನು ನಿನ್ ಟೀಮಲ್ಲಿ ಆಡಕ್ಕೆ ಇಷ್ಟಪಡ್ತೀನಿ. ಗಣೇಶ್ ಸ್ವಲ್ಪ ನಕ್ಕು ವ್ಯಂಗ್ಯವಾಗಿ ಹೇಳ್ದ, ನಿನಗನ್ಸುತ್ತಾ ಯಾರಾದ್ರೂ 2-3 ಸಿಕ್ಸ್ ಹೊಡೆದಿದ ತಕ್ಷಣ ಒಳ್ಳೆ ಪ್ಲೇಯರ್ ಅನ್ಸ್ಕೋತಾರೆ ಅಂತ? ನೋಡು ಅರ್ಜುನ್, ಊರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಆಡೋದಕ್ಕೂ ಮತ್ತೆ IPL ಟೀಮಲ್ಲಿ ಆಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ನೀನು ಊರಲ್ಲಿರೋ ಮಕ್ಕಳ ಜೊತೆನೆ ಆಟ ಆಡು. ಯಾಕಂದ್ರೆ ನೀನ್ ನಮ್ಮ ಟೀಮಲ್ಲಿ ಆಡುವಂತ ಯೋಗ್ಯತೆ ನಿನಗಿಲ್ಲಪ್ಪ. ಹೀಗೆ ಹೇಳಿ ಗಣೇಶ್ ಅಲ್ಲಿಂದ ಹೊರಟು ಹೋದ. ಅರ್ಜುನ್ ಕಣ್ಣಲ್ಲಿ ನೀರು ಸುರಿತು. ಅವನು ಸುಮ್ಮನೆ ಬಂಗಲೆಯಿಂದ ಹೊರಟು ಹೋದ. ಅರ್ಜುನ್ ನಡೆದ ಘಟನೆಯನ್ನ ತನ್ನ ತಂಗಿ ಅರ್ಚನಾಗೆ ಹೇಳಿದ. ಅಣ್ಣ, ಏನಾದ್ರೂ ಆಗ್ಲಿ ನೀನು ಧೈರ್ಯಗೆಡಬೇಡ. ನನಗೆ ನಂಬಿಕೆ ಇದೆ, ಒಂದಲ್ಲ ಒಂದಿನ ಗಣೇಶ್ ಮತ್ತೆ ಮುಖ್ಯಸ್ಥರು ಇಬ್ಬರಿಗೂ ಅರ್ಥ ಆಗುತ್ತೆ. ನಿನ್ನ ಆಟ ನೋಡಿ ಒಂದಿನ ಅವರೇನೆ ನಿನ್ನ ಪ್ರಶಂಸೆ ಮಾಡಿ ಮೆಚ್ಕೋತಾರೆ. ಅರ್ಚನಾ ಮಾತುಗಳು ಅರ್ಜುನ ಒಡೆದ ಮನಸ್ಸನ್ನ ಮತ್ತೆ ಸುಧಾರಿಸಿತು. ಮಾರನೇ ದಿನ ಅರ್ಜುನ್ ನಿರಾಸೆಯಿಂದ ಮೈದಾನಕ್ಕೆ ಬಂದ. ಮತ್ತೆ ಒಬ್ಬನೇ ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡ್ದ. ಅವನು ಮತ್ತೆ ಮತ್ತೆ ಬೌಲಿಂಗ್ ಮಾಡ್ತಿದ್ದ, ತಾನೇ ಬ್ಯಾಟಿಂಗ್ ಮಾಡ್ತಿದ್ದ ಮತ್ತು ತಾನೇ ಫೀಲ್ಡಿಂಗ್ ಕೂಡ ಮಾಡ್ತಿದ್ದ. ಇದಕ್ಕಿದ್ದಂತ ಹಿಂದಿನಿಂದ ಚಪ್ಪಾಳೆ ಶಬ್ದ ಕೇಳಿಸ್ತು. ಅರ್ಜುನ್ ತಿರುಗಿ ನೋಡಿದಾಗ ಒಬ್ಬ ಅಪರಿಚಿತ ವ್ಯಕ್ತಿ ಅವನನ್ನ ಗಮನವಿಟ್ಟು ನೋಡ್ತಿದ್ದ. ನನಗೆ ಗೊತ್ತಿದೆ ನಿನ್ನ ಮನಸ್ಸಲ್ಲಿ ತುಂಬಾನೇ ಪ್ರಶ್ನೆಗಳಿದಾವೆ ಅಂತ. ನಾನು ಕ್ರಿಕೆಟ್ ಕೋಚು. ನಿಜ ಹೇಳ್ಬೇಕು ಅಂದ್ರೆ ನೀನ್ ತುಂಬಾನೇ ಚೆನ್ನಾಗಿ ಕ್ರಿಕೆಟ್ ಆಡ್ತೀಯ. ಕೇವಲ ನಿನಗೆ ಸರಿಯಾದ ದಾರಿ ತೋರಿಸ್ಬೇಕು ಅಷ್ಟೇ. ಅರ್ಜುನ್ ಮುಖದ ಮೇಲೆ ಒಂದು ಭರವಸೆಯ ಆಶಾಕಿರಣ ಮೂಡ್ತು. ಒಂದ್ ವೇಳೆ ನಿನಗೆ ಸರಿಯಾದ ಟ್ರೈನಿಂಗ್ ಸಿಕ್ಕಿದ್ರೆ ನನ್ನ ಮಾತು ನಂಬು. ಕ್ರಿಕೆಟ್ ನಲ್ಲಿ ನಿನ್ನ ಎದುರಾಗಿ ಯಾರು ಕೂಡ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ನಿನ್ನಲ್ಲಿ ಪ್ರೊಫೆಷನಲ್ ಕ್ರಿಕೆಟರ್ ಆಗೋದಕ್ಕೆ ಎಲ್ಲ ಲಕ್ಷಣಗಳು ಕೂಡ ಇದೆ. ಆದ್ರೆ ಮರುಕ್ಷಣನೇ ಅರ್ಜುನ್ ಮುಖ ನಿರಾಸೆಯಿಂದ ಕೂಡಿತು. ಆದ್ರೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ವಲ್ಲ ಕೋಚಿಂಗ್ ತಗೊಳ್ಳೋದಕ್ಕೆ. ಕೋಚ್ ಮುಗುಳ್ನಕ್ಕರು. ನಾನು ಇಂಟ್ರೆಸ್ಟ್ ಇರುವಂತ ಹುಡುಗರನ್ನ ಹುಡುಕ್ತಾ ಇದ್ದೀನಿ. ನಿನ್ನ ಡಿಸಿಪ್ಲಿನ್ ನಿನ್ ಕೊಡುವಂತ ಫೀಸು. ನಾನು ಕ್ರಿಕೆಟ್ ಬಗ್ಗೆ ನಿನಗೆ ಪ್ರತಿಯೊಂದು ಹೇಳ್ಕೊಡ್ತೀನಿ.
ಬ್ಯಾಟಿಂಗ್ ನ ಟೈಮಿಂಗ್, ಫುಟ್ ವರ್ಕ್ ನ ಹೇಗೆ ಯೂಸ್ ಮಾಡೋದು ಮತ್ತೆ ಬಾಲ್ ನ ಅಬ್ಸರ್ವ್ ಮಾಡೋದು ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಒಂದ್ ವೇಳೆ ನೀನ್ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಒಂದಿನ ನೀನು ಫೀಲ್ಡ್ ಅಲ್ಲಿ ಹೇಗ್ ಆಡ್ತೀಯ ಅಂದ್ರೆ ಜನ ನಿನ್ನ ನೋಡಿ ಖಂಡಿತವಾಗ್ಲೂ ಇನ್ಸ್ಪೈರ್ ಆಗೇ ಆಗ್ತಾರೆ. ನಿಜವಾಗ್ಲೂ ನೀವು ನನಗೆ ಹೇಳ್ಕೊಡ್ತೀರಾ? ಹಾ, ಆದ್ರೆ ಒಂದು ಕಂಡೀಷನ್, ನಾಳೆ ಬೆಳಿಗ್ಗೆ 4 ಗಂಟೆಗೆ ನೀನು ಫೀಲ್ಡ್ ಬರ್ಬೇಕು. ಅರ್ಜುನ್ ಕಣ್ಣಲ್ಲಿ ಮತ್ತೆ ಹೊಳಪು ಮೂಡಿತು. ಮಾರನೇ ದಿನ ಅರ್ಜುನ್ 3:15ಗೆ ಮೈದಾನ ತಲುಪಿದ. ಅವನ ಉತ್ಸಾಹ ನೋಡಿ ಕೋಚ್ಗೆ ಸಂತೋಷವಾಯಿತು. ಅದ್ಭುತ ಅರ್ಜುನ್, ನಿನ್ನ ಇದೇ ಉತ್ಸಾಹ ನಿನ್ನ ಎಲ್ಲಿಗೋ ತಗೊಂಡೋಗುತ್ತೆ. ಟ್ರೈನಿಂಗ್ ಶುರುವಾಯಿತು. ಬ್ಯಾಟ್ ನ ಹಾಗಿಡ್ಕೋಬಾರ್ದು, ಗಟ್ಟಿಯಾಗಿಡ್ಕೋ. ಬ್ಯಾಟ್ ನ ಫೇಸು ಸೀದವಾಗಿರ್ಬೇಕು. ಬಾಲ್ ಬಂದಾಗ ಬರೀ ತಾಕತ್ತಿಂದ ಅಲ್ಲ, ಟೈಮಿಂಗ್ ಇಂದ ಆಡ್ಬೇಕು. ಅರ್ಜುನ್ ಗಮನವಿಟ್ಟು ಕಲಿತಾ ಇದ್ದ. ಈಗ ಒಂದ್ ಸ್ಟೆಪ್ ಫ್ರಂಟ್ ಫುಟ್ ಬಾ. ಕಣ್ಣ ಬಾಲ್ ಮೇಲಿಡು ಮತ್ತೆ ಶಾಟ್ ನ ಸೀದವಾಗಿ ಹೊಡಿ. ಅರ್ಜುನ್ ಹೇಳಿದ ಹಾಗೆ ಮಾಡ್ದ. ಬಾಲ್ ಸೀದಾ ಬೌಂಡ್ರಿ ಕಡೆಗೆ ಓಡಿ ಹೋಯ್ತು. ಶಬಾಷ್, ಇದೇ ಸರಿಯಾದ ಟೆಕ್ನಿಕ್ಕು. ನಂತರ ಕೋಚ್ ಅವನಿಗೆ ಬೌಲಿಂಗ್ ಹೇಳಿಕೊಟ್ಟ. ಬಾಲ್ ಎಸಿಬೇಕಾದ್ರೆ ಬರೀ ಕೈಯಲ್ಲ, ಇಡೀ ಬಾಡಿನೇ ಕೆಲಸ ಮಾಡ್ತಾ ಇರುತ್ತೆ. ರನ್ ಅಪ್ ಸೀದವಾಗಿರ್ಲಿ, ದೃಷ್ಟಿ ನೇರವಾಗಿರ್ಲಿ ಮತ್ತೆ ಟೆಕ್ನಿಕಲ್ ಬಾಲ್ ಹಾಕು. ಅರ್ಜುನ್ ಪ್ರತಿ ವಿಷಯ ಗಮನವಿಟ್ಟು ಕಲಿತಿದ್ದ. ಸ್ವಲ್ಪ ದಿನದಲ್ಲೇ ಅವನ ಬ್ಯಾಟಿಂಗ್ನಲ್ಲಿ ಆತ್ಮವಿಶ್ವಾಸ ಮೂಡಿತು. ಬೌಲಿಂಗ್ನಲ್ಲೂ ಹುಷಾರಾದ ಮತ್ತೆ ಫೀಲ್ಡಿಂಗ್ನಲ್ಲೂ ಸ್ಪೀಡ್ ಆದ. ನೋಡ್ತಿದ್ದಂತೆ ಅರ್ಜುನ್ ಆಟ ಬದಲಾಯಿತು. ಈಗ ಅವನು ಬರೀ ಹಳ್ಳಿಯ ಆಟಗಾರನಾಗಿರ್ಲಿಲ್ಲ, ಬದಲಾಗಿ ಅವನೀಗ ಒಬ್ಬ ಪ್ರತಿಭಾವಂತ ಕ್ರಿಕೆಟರ್ ಆಗಿದ್ದ. ಬಹುಶಃ ಅವನ ಅಭ್ಯಾಸ ಈಗ ಫಲ ಕೊಡ್ತು. ಎಷ್ಟೋ ದಿನಗಳ ಕಠಿಣ ಅಭ್ಯಾಸದಿಂದ ಅವನ ಬ್ಯಾಟಿಂಗ್ನಲ್ಲಿ ಆತ್ಮವಿಶ್ವಾಸ ಮೂಡಿತ್ತು ಮತ್ತು ಅವನ ಪ್ರತಿ ಸ್ಟ್ರೋಕ್ನಲ್ಲೂ ಟೆಕ್ನಿಕ್ ಎದ್ದು ಕಾಣುತ್ತಿತ್ತು. ಅರ್ಜುನ್, ನೀನೀಗ ಪೂರ್ತಿಯಾಗಿ ತಯಾರಾಗಿದೀಯಾ? ನನಗೆ ಖಂಡಿತವಾಗ್ಲೂ ನಂಬಿಕೆ ಇದೆ, ನೀನ್ ಯಾವ ಟೀಮಿಗೆ ಸೆಲೆಕ್ಟ್ ಆಗ್ತೀಯೋ ಆ ಟೀಮು ಖಂಡಿತವಾಗ್ಲೂ ಗೆಲ್ಲುತ್ತೆ ಅಂತ. ಇದನ್ನು ಕೇಳಿ ಅರ್ಜುನ್ ಮುಖದಲ್ಲಿ ನಗು ಮೂಡಿತು. ಆದರೆ ಮರುಕ್ಷಣನೇ ಅವನು ಬೇಜಾರಾದ. ಸರ್, ನಾನು ನಮ್ಮ ಊರಿನ IPL ಟೀಮ್ಗೆ ಸೆಲೆಕ್ಟ್ ಆಗಬೇಕು ಅಂತ ಆಸೆ ಪಡ್ತೀನಿ. ಆದರೆ ಮುಖ್ಯಸ್ಥರು ಮತ್ತೆ ಗಣೇಶ್ ನನ್ನ ಟೀಮ್ ಒಳಗಡೆ ಹಾಕೊಳ್ಳೋದೇ ಇಲ್ಲ. ಚಿಂತೆ ಮಾಡಬೇಡ, ನಾಳೆ ನಾನು ನಿನ್ನ ಜೊತೆ ಬರ್ತೀನಿ. ಗಣೇಶ್, ಅರ್ಜುನ್ ನಿಮ್ಮ ಟೀಮಲ್ಲಿ ಹಾಕೋ. ಒಂದ್ ವೇಳೆ ಅರ್ಜುನ್ ನಿಮ್ಮ ಟೀಮಲ್ಲಿ ಆಡಿದ್ರೆ ನಿಮ್ಮ ಟೀಮ್ನ ಯಾರು ಕೂಡ ಸೋಲ್ಸಕ್ಕಾಗಲ್ಲ. ನೀವು ಖಂಡಿತವಾಗ್ಲೂ ಗೆದ್ದೇ ಗೆಲ್ತೀರಾ ಮತ್ತೆ ನಮ್ಮ ಊರಿನ ಹೆಸರು ಬೆಳಗುತ್ತೆ. ಇವನು ಮುಂಚೆನೂ ಬಂದಿದ್ದ, ನಾನೇ ಆಗಲ್ಲ ಅಂತ ಹೇಳಿದೆ. ಅಲ್ಲ, ಇವನಿಗೆ ನಾಚಿಕೆ ಅನ್ನೋದೇ ಇಲ್ವಾ? ಪದೇ ಪದೇ ಬರ್ತಾನೆ ಇರ್ತಾನಲ್ವಾ? ನಾನು ಕೊನೆ ಸರಿ ಹೇಳ್ತಾ ಇದ್ದೀನಿ, ನಾನು ಅರ್ಜುನ್ನ ಟೀಮ್ ಒಳಗಡೆ ಹಾಕೊಳ್ಳೋದೇ ಇಲ್ಲ. ಕೋಚ್ ಕಣ್ಣಲ್ಲಿ ಕೋಪ ಕಾಣಿಸ್ತಿತ್ತು. ನೆನ್ಪಿಡ್ಕೋ ಗಣೇಶ್, ನೀನ್ ಯಾವುದೇ ಪ್ಲೇಯರ್ನಾಗ್ಲಿ ಸ್ವಲ್ಪ ಸಮಯ ತನಕ ತಡಿಬಹುದು, ಆದ್ರೆ ಅವ್ರೊಳಗಡೆ ಇರೋ ಪ್ರತಿಭೆನ ಯಾವುದೇ ಕಾರಣಕ್ಕೂ ತಡೆಯಕ್ಕಾಗಲ್ಲ. ಒಂದಿನ ನಿನಗೆ ಅರ್ಜುನ್ನ ಅಗತ್ಯ ಬಂದೇ ಬರುತ್ತೆ. ಕೋಚ್ ಅರ್ಜುನ್ನ ಕರ್ಕೊಂಡು ಅಲ್ಲಿಂದ ಹೊರಟು ಹೋದ. ನೀನ್ ಅವನ್ನ ಟೀಮ್ ಒಳಗಡೆ ಹಾಕೊಳ್ತೇ ಇದ್ದಿದ್ದೆ ಒಳ್ಳೇದಾಯ್ತು. ನಾನ್ ನೋಡ್ತಾ ಇದ್ದೀನಿ, ಅವ್ರ ದಿವಸ ಬೆಳಿಗ್ಗೆ 4 ಗಂಟೆಗೆ ಅಭ್ಯಾಸ ಮಾಡ್ತಾ ಇದಾರೆ. ಒಂದ್ ವೇಳೆ ಅವನ್ ನಿನ್ ಟೀಮಲ್ಲಿ ಆಡಿದ್ರೆ ಎಲ್ಲ ಹೆಸರು ಅವನಿಗೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರನೇ ಅವನ್ನ ನಮ್ಮ ಟೀಮಲ್ಲಿ ಹಾಕೊಳ್ಳಿಲ್ಲ. ನಮ್ಮ ಮೇನ್ ಪ್ಲೇಯರ್ ಎಲ್ಲೋದ? ಅವನು ಊರು ಬಿಟ್ಬಿಟ್ಟು ಹೊರಟೋದ. ಏನೋ, ಒಂದ್ ವೇಳೆ ಅವನಿಲ್ಲ ಅಂದ್ರೆ ನಾವು ಮ್ಯಾಚ್ನ ಹೆಂಗ್ ಗೆಲ್ಲೋದು? ಅವ್ರ ಅತ್ತೆ ಮಗಳದು ಮದ್ವೆ ಇದೆಯಂತೆ. ಅವನ್ ಹೇಳ್ದ ಅವನ್ ಭವಿಷ್ಯ ಊರ್ನ IPL ಅಲ್ಲ, ಸಿಟಿಯ ದೊಡ್ಡ ಸ್ಟೇಡಿಯಂ ಅಲ್ಲಿ ಇಂಟರ್ನ್ಯಾಷನಲ್ IPL ಅಲ್ಲಿ ಇದೆಯಂತೆ. ಅಪ್ಪಾಜಿ, ಇವಾಗ ಏನ್ ಮಾಡೋದು? ಇವಾಗಿರೋದು ಒಂದೇ ಉಪಾಯ, ಅರ್ಜುನ್ನ ಟೀಮಲ್ಲಿ ಶಾಮಿಲ್ ಮಾಡ್ಕೋಬೇಕು. ಅರ್ಜುನ್, ನೀನು ನನ್ನ ಟೀಮಲ್ಲಿ ಆಡ್ಲೇಬೇಕು. ನಮ್ಮ ಪ್ಲೇಯರು ನಮ್ಮನ್ನ ಬಿಟ್ಬಿಟ್ಟು ಹೊರಟೋಗಿದ್ದಾನೆ. ಅವನಿಲ್ಲದೆ ಮ್ಯಾಚ್ ಗೆಲ್ಲೋದು ತುಂಬಾನೇ ಕಷ್ಟ ಆಗುತ್ತೆ. ಅರ್ಜುನ್ ಮುಖದಲ್ಲಿ ಸಂತೋಷ ಕಾಣ್ತಿತ್ತು. ಆದ್ರೆ ನೆನಪಿರ್ಲಿ, ನೀನ್ ಎಷ್ಟೇ ಚೆನ್ನಾಗಿ ಆಡಿದ್ರು ಕೂಡ ನನ್ನ ಹೆಸರೇ ಬರೋದು. ಅರ್ಜುನ್ ಸುಮ್ಮನಿದ್ದ. ಮ್ಯಾಚ್ ದಿನ ಬಂದೇ ಬಿಡ್ತು. ಇಡೀ ಊರೇ ಮೈದಾನಕ್ಕೆ ಬಂದಿದ್ರು. 4 ಟೀಮುಗಳ ನಡುವೆ ಕಾಂಪಿಟೇಷನ್ ಶುರುವಾಯಿತು. ಮೊದಲನೇ ಟೀಮ್ 20 ಓವರ್ಗಳಲ್ಲಿ 132 ರನ್ ಮಾಡಿದ್ರು. ಎರಡನೇ ಟೀಮ್ 140 ರನ್ ಮಾಡಿದ್ರು. ಈಗ ಗಣೇಶ್ ಟೀಮ್ ಸರದಿ ಬಂತು. ಗಣೇಶ್ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದ. ಅವನು ನಿರಂತರವಾಗಿ 4-6 ಹೊಡಿತಾ ಇದ್ದ. ಆದ್ರೆ ಆತುರದಿಂದ 1 ರನ್ ತಗೊಳ್ಳೋ ಹೊತ್ತಿಗೆ ಗಣೇಶ್ ಔಟ್ ಆಗ್ಬಿಟ್ಟ. ಈಗ ಪೂರ್ತಿ ಟೀಮ್ ನಂಬಿಕೆ ಅರ್ಜುನ್ ಮೇಲೆ ಇತ್ತು.
ನಿನ್ನ ಕೈಲಾಗುತ್ತೆ ಅರ್ಜುನ್. ಅರ್ಜುನ್ ದೀರ್ಘವಾಗಿ ಉಸಿರು ತಗೊಂಡು ಕ್ರೀಸ್ ಮೇಲೆ ನಿಂತ್ಕೊಂಡ. ಈಗ ಟೀಮ್ ಗೆಲ್ಲೋದಕ್ಕೆ 11 ಬಾಲಲ್ಲಿ 18 ರನ್ ಬೇಕಿತ್ತು. ಅರ್ಜುನ್ ಕೋಚ್ ಹೇಳಿದ ಮಾತನ್ನ ನೆನಪಿಸ್ಕೊಳ್ತಿದ್ದ. ಟೈಮಿಂಗ್ ಮೇಲೆ ನಂಬಿಕೆ ಇಡಬೇಕು, ಶಕ್ತಿ ಮೇಲಲ್ಲ. ಮೊದಲನೇ ಬಾಲ್ 4, ಎರಡನೇ ಬಾಲ್ಗೆ 2 ರನ್, ಮೂರನೇ ಬಾಲ್ ಅದ್ಭುತವಾದ 6. ಮೈದಾನ ಪೂರ್ತಿ ಚಪ್ಪಾಳೆಯಿಂದ ಪ್ರತಿಧ್ವನಿಸ್ತಿತ್ತು. ಕೊನೆ ಬಾಲಿಗೆ 1 ರನ್ ಬೇಕಿತ್ತು. ಅರ್ಜುನ್ ಸಮಾಧಾನವಾಗಿ ಶಾಟ್ ಹೊಡೆದ, ಮತ್ತೆ ಟೀಮ್ ಗೆದ್ದು ಬಿಡ್ತು. ಜಿಲ್ಲೆಯ ಕ್ರಿಕೆಟ್ ಸಂಘದ ಪ್ರತಿನಿಧಿ ವಿಜೇತರಾದ ಟೀಮ್ನ ಘೋಷಣೆ ಮಾಡ್ದ. ಈ ವರ್ಷದ ಊರಿನ IPL ನ ಟೀಮ್ ನ ವಿನ್ನರ್ ಗಣೇಶ್ 11. ಅರ್ಜುನ್ನ ಸ್ಟೇಜ್ ಮೇಲೆ ಕರೆದ್ರು. ಇದು ಕೇವಲ ನನ್ನ ಒಬ್ಬನ ಗೆಲುವು ಅಷ್ಟೇ ಅಲ್ಲ, ಇದು ನಮ್ಮ ಊರಿನ ಮುಖ್ಯಸ್ಥರ ಗೆಲುವು, ಹಾಗೆ ಗಣೇಶ್ನ ಗೆಲುವು. ಒಂದ್ ವೇಳೆ ಅವ್ರನ್ನ ಟೀಮಲ್ಲಿ ಹಾಕೊಳ್ಳಿಲ್ಲ ಅಂದಿದ್ರೆ ನನಗಿವತ್ತು ಫೀಲ್ಡ್ ಅಲ್ಲಿ ಆಡುವಂತ ಅವಕಾಶನೇ ಸಿಗ್ತಾ ಇರ್ಲಿಲ್ಲ. ಅದನ್ನ ಕೇಳಿ ಗಣೇಶ್ ಕಣ್ಣಲ್ಲಿ ನೀರು ತುಂಬಿಕೊಳ್ತು. ಅರ್ಜುನ್, ನನ್ನ ಕ್ಷಮಿಸ್ಬಿಡು. ನಾನು ನಮ್ಮ ಅಪ್ಪ ನಿನಗೆ ಯಾವಾಗ್ಲೂ ತೊಂದರೆ ಕೊಡ್ತಾನೆ ಇದ್ವಿ, ಆದ್ರೆ ನಿನ್ ಗೆಲುವು ಕೂಡ ನಮ್ಮ ಹೆಸರಿಗೆ ತಂದು ಕೊಟ್ಬಿಟ್ಟೆ. ಮುಖ್ಯಸ್ಥರು ಭಾವುಕರಾದ್ರು. ಇವತ್ತಿಂದ ಈ ಟ್ರೋಫಿ ನಿಂದು ಕಣೋ ಅರ್ಜುನ್, ಮತ್ತೆ ನಮ್ಗೆ ನಿನ್ ಬಗ್ಗೆ ಹೆಮ್ಮೆ ಇದೆ. ಅರ್ಜುನ್ ಮುಗುಳ್ನಕ್ಕ. ಅರ್ಜುನ್ ಕನಸುಗಳು ಇವತ್ತು ಮೈದಾನದಲ್ಲಿ ಪೂರ್ತಿಯಾಗಿ ನನಸಾಗಿತ್ತು. ಒಂದೊಂದ್ಸಲ ಟ್ರೋಫಿ ಎಲ್ಲದಕ್ಕಿಂತ ದೊಡ್ಡ ಗೆಲುವಾಗಿರಲ್ಲ, ಬದಲಾಗಿ ನಂಬಿಕೆ ಆಗಿರುತ್ತೆ. ಚುಚ್ಚು ಮಾತುಗಳು ಮತ್ತು ತಿರಸ್ಕಾರದ ಸಂದರ್ಭಗಳನ್ನ ಎದುರಿಸಿದ್ರೂ ನಂಬಿಕೆ ಒಡೆದು ಹೋಗೋದಿಲ್ಲ. ಯಾಕೆಂದ್ರೆ ನಿಜವಾದ ಆಟಗಾರ ಆಟಕ್ಕಿಂತ ಮೊದಲು ಮನುಷ್ಯತ್ವವನ್ನ ಗೆಲ್ಲೋನಾಗಿರ್ತಾನೆ.